ಇಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಅದರಲ್ಲೂ ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಕೂಡ ಗ್ಯಾಸ್ ಅಲಭ್ಯತೆಯ ಬಿಸಿ ಗ್ರಾಹಕರನ್ನ ಅದರಲ್ಲೂ ನೇರವಾಗಿ ಆಟೋ ಚಾಲಕರನ್ನ ಮತ್ತಷ್ಟು ಮಗದಷ್ಟು ಕಾಡಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಗ್ಯಾಸ್ ಅಲಭ್ಯತೆಯ ಪರಿಸ್ಥಿತಿ. ಗ್ಯಾಸ್ ಸಿಗದೆ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತಿವೆ ಆಟೋಗಳು. ಹೆಸರುಘಟ್ಟದ 8ನೇ ಮೈಲಿನ 2 ಕಿಲೋಮೀಟರ್ ಉದ್ದದ ಕ್ಯೂ. ಮುಂಜಾನೆಯಿಂದಲೇ ಆಟೋ ಗ್ಯಾಸ್ಗೆ ಕಾದಿದ್ದಾರೆ ಚಾಲಕರು. ಶೇಷಾದ್ರಿಪುರ ಹಾಗೆ ನವರಂಗ್ ಹೆಸರುಘಟ್ಟ 3 ಭಾಗದಲ್ಲೂ ಗ್ಯಾಸ್ ಬಂಕ್ಗಳ ಮುಂದೆ ಯಾವ ರೀತಿ ಸಾಲುಗಟ್ಟಿ ನಿಂತಿವೆ ಆಟೋಗಳು ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆಟೋ ಚಾಲನೆಗೆ ಬೇಕಾದ ಗ್ಯಾಸ್ನ ಅಲಭ್ಯತೆಯಿಂದಾಗಿ ಆಟೋ ಚಾಲಕರು ಹೈರಾಣಾಗ್ತಾ ಇದ್ದಾರೆ. ಕಿಲೋಮೀಟರ್ ಉದ್ದದ ಕ್ಯೂನಲ್ಲಿ ನಿಂತು ಗ್ಯಾಸ್ ಫಿಲ್ ಮಾಡಿಸಿಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೇಷಾದ್ರಿಪುರ ನವರಂಗ್ ಸರ್ಕಲ್ ಮಾತ್ರವಲ್ಲ, ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಅದರಲ್ಲೂ ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಕೂಡ ಗ್ಯಾಸ್ ಅಲಭ್ಯತೆಯ ಬಿಸಿ ಗ್ರಾಹಕರನ್ನ ಅದರಲ್ಲೂ ನೇರವಾಗಿ ಆಟೋ ಚಾಲಕರನ್ನ ಮತ್ತಷ್ಟು ಮಗದಷ್ಟು ಕಾಡಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಗ್ಯಾಸ್ ಅಲಭ್ಯತೆಯ ಪರಿಸ್ಥಿತಿ. ಗ್ಯಾಸ್ ಸಿಗದೆ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತಿವೆ ಆಟೋಗಳು. ಹೆಸರುಘಟ್ಟದ 8ನೇ ಮೈಲಿನ 2 ಕಿಲೋಮೀಟರ್ ಉದ್ದದ ಕ್ಯೂ. ಮುಂಜಾನೆಯಿಂದಲೇ ಆಟೋ ಗ್ಯಾಸ್ಗೆ ಕಾದಿದ್ದಾರೆ ಚಾಲಕರು. ಶೇಷಾದ್ರಿಪುರ ಹಾಗೆ ನವರಂಗ್ ಹೆಸರುಘಟ್ಟ 3 ಭಾಗದಲ್ಲೂ ಗ್ಯಾಸ್ ಬಂಕ್ಗಳ ಮುಂದೆ ಯಾವ ರೀತಿ ಸಾಲುಗಟ್ಟಿ ನಿಂತಿವೆ ಆಟೋಗಳು ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆಟೋ ಚಾಲನೆಗೆ ಬೇಕಾದ ಗ್ಯಾಸ್ನ ಅಲಭ್ಯತೆಯಿಂದಾಗಿ ಆಟೋ ಚಾಲಕರು ಹೈರಾಣಾಗ್ತಾ ಇದ್ದಾರೆ. ಕಿಲೋಮೀಟರ್ ಉದ್ದದ ಕ್ಯೂನಲ್ಲಿ ನಿಂತು ಗ್ಯಾಸ್ ಫಿಲ್ ಮಾಡಿಸಿಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೇಷಾದ್ರಿಪುರ ನವರಂಗ್ ಸರ್ಕಲ್ ಮಾತ್ರವಲ್ಲ, ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಅದರಲ್ಲೂ ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಕೂಡ ಗ್ಯಾಸ್ ಅಲಭ್ಯತೆಯ ಬಿಸಿ ಗ್ರಾಹಕರನ್ನ ಅದರಲ್ಲೂ ನೇರವಾಗಿ ಆಟೋ ಚಾಲಕರನ್ನ ಮತ್ತಷ್ಟು ಮಗದಷ್ಟು ಕಾಡಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಗ್ಯಾಸ್ ಅಲಭ್ಯತೆಯ ಪರಿಸ್ಥಿತಿ. ಗ್ಯಾಸ್ ಸಿಗದೆ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತಿವೆ ಆಟೋಗಳು. ಹೆಸರುಘಟ್ಟದ 8ನೇ ಮೈಲಿನ 2 ಕಿಲೋಮೀಟರ್ ಉದ್ದದ ಕ್ಯೂ. ಮುಂಜಾನೆಯಿಂದಲೇ ಆಟೋ ಗ್ಯಾಸ್ಗೆ ಕಾದಿದ್ದಾರೆ ಚಾಲಕರು. ಶೇಷಾದ್ರಿಪುರ ಹಾಗೆ ನವರಂಗ್ ಹೆಸರುಘಟ್ಟ 3 ಭಾಗದಲ್ಲೂ ಗ್ಯಾಸ್ ಬಂಕ್ಗಳ ಮುಂದೆ ಯಾವ ರೀತಿ ಸಾಲುಗಟ್ಟಿ ನಿಂತಿವೆ ಆಟೋಗಳು ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆಟೋ ಚಾಲನೆಗೆ ಬೇಕಾದ ಗ್ಯಾಸ್ನ ಅಲಭ್ಯತೆಯಿಂದಾಗಿ ಆಟೋ ಚಾಲಕರು ಹೈರಾಣಾಗ್ತಾ ಇದ್ದಾರೆ. ಕಿಲೋಮೀಟರ್ ಉದ್ದದ ಕ್ಯೂನಲ್ಲಿ ನಿಂತು ಗ್ಯಾಸ್ ಫಿಲ್ ಮಾಡಿಸಿಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಶೇಷಾದ್ರಿಪುರ ನವರಂಗ್ ಸರ್ಕಲ್ ಮಾತ್ರವಲ್ಲ, ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಅದರಲ್ಲೂ ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಕೂಡ ಗ್ಯಾಸ್ ಅಲಭ್ಯತೆಯ ಬಿಸಿ ರಾಕರಣ, ಅದರಲ್ಲೂ ನೇರವಾಗಿ ಆಟೋ ಚಾಲಕರನ್ನ ಮತ್ತಷ್ಟು ಮಗದಷ್ಟು ಕಾಡಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಗ್ಯಾಸ್ ಅಲಭ್ಯತೆಯ ಪರಿಸ್ಥಿತಿ. ಗ್ಯಾಸ್ ಸಿಗದೆ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತಿವೆ ಆಟೋಗಳು. ಹೆಸರುಘಟ್ಟದ 8ನೇ ಮೈಲಿನ 2 ಕಿಲೋಮೀಟರ್ ಉದ್ದದ ಕ್ಯೂ. ಮುಂಜಾನೆಯಿಂದಲೇ ಆಟೋ ಗ್ಯಾಸ್ಗೆ ಕಾದಿದ್ದಾರೆ ಚಾಲಕರು. ಶೇಷಾದ್ರಿಪುರ ಹಾಗೆ ನವರಂಗ್ ಹೆಸರುಘಟ್ಟ 3 ಭಾಗದಲ್ಲೂ ಗ್ಯಾಸ್ ಬಂಕ್ಗಳ ಮುಂದೆ ಯಾವ ರೀತಿ ಸಾಲುಗಟ್ಟಿ ನಿಂತಿವೆ ಆಟೋಗಳು ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆಟೋ ಚಾಲನೆಗೆ ಬೇಕಾದ ಗ್ಯಾಸ್ನ ಅಲಭ್ಯತೆಯಿಂದಾಗಿ ಆಟೋ ಚಾಲಕರು ಹೈರಾಣಾಗ್ತಾ ಇದ್ದಾರೆ. ಕಿಲೋಮೀಟರ್ ಉದ್ದದ ಕ್ಯೂನಲ್ಲಿ ನಿಂತು ಗ್ಯಾಸ್ ಫಿಲ್ ಮಾಡಿಸಿಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೇಷಾದ್ರಿಪುರ ನವರಂಗ್ ಸರ್ಕಲ್ ಮಾತ್ರವಲ್ಲ, ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಅದರಲ್ಲೂ ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಕೂಡ ಗ್ಯಾಸ್ ಅಲಭ್ಯತೆಯ ಬಿಸಿ ರಾಕರಣ, ಅದರಲ್ಲೂ ನೇರವಾಗಿ ಆಟೋ ಚಾಲಕರನ್ನ ಮತ್ತಷ್ಟು ಮಗದಷ್ಟು ಕಾಡಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಗ್ಯಾಸ್ ಅಲಭ್ಯತೆಯ ಪರಿಸ್ಥಿತಿ. ಗ್ಯಾಸ್ ಸಿಗದೆ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತಿವೆ ಆಟೋಗಳು. ಹೆಸರುಘಟ್ಟದ 8ನೇ ಮೈಲಿನ 2 ಕಿಲೋಮೀಟರ್ ಉದ್ದದ ಕ್ಯೂ. ಮುಂಜಾನೆಯಿಂದಲೇ ಆಟೋ ಗ್ಯಾಸ್ಗೆ ಕಾದಿದ್ದಾರೆ ಚಾಲಕರು. ಶೇಷಾದ್ರಿಪುರ ಹಾಗೆ ನವರಂಗ್ ಹೆಸರುಘಟ್ಟ 3 ಭಾಗದಲ್ಲೂ ಗ್ಯಾಸ್ ಬಂಕ್ಗಳ ಮುಂದೆ ಯಾವ ರೀತಿ ಸಾಲುಗಟ್ಟಿ ನಿಂತಿವೆ ಆಟೋಗಳು ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆಟೋ ಚಾಲನೆಗೆ ಬೇಕಾದ ಗ್ಯಾಸ್ನ ಅಲಭ್ಯತೆಯಿಂದಾಗಿ ಆಟೋ ಚಾಲಕರು ಹೈರಾಣಾಗ್ತಾ ಇದ್ದಾರೆ. ಕಿಲೋಮೀಟರ್ ಉದ್ದದ ಕ್ಯೂನಲ್ಲಿ ನಿಂತು ಗ್ಯಾಸ್ ಫಿಲ್ ಮಾಡಿಸಿಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗಿದೆ.